ವೆಹಿಕಲ್ ಬರ್ತಾ ಇದೆ. ಹಾಗೆ ನಮಗೆ ಮುಂದ್ಗಡೆ ಅಂದ್ರೆ ವೆಹಿಕಲ್ಸ್ ಬರುತ್ತೆ. ಬಟ್ ನನಗೆ ಈಗ ಲೆಫ್ಟ್ ಸೈಡ್ ಹೋಗಬೇಕು. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನು ನೋಡಕ್ಕೆ ಹೊಟ್ಟಿದ್ವಿ ಅಂತ ಹೇಳಿದ್ರೆ, ನಾವು ಸಿಟಿಯಲ್ಲಿ ಏನಾದರೂ ನಮ್ಮ ಮನೆ ಇದೆ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಏನಾಗುತ್ತೆ, ನಾವು ಒಂದು ಸ್ಟ್ರೀಟಿಂದ ಒಂದು ಮೇನ್ ರೋಡ್ಗೆ ಮರ್ಜ್ ಆಗೋಂಥ ಸಿಚುವೇಶನ್ಸ್ ತುಂಬಾ ಇರುತ್ತೆ, ರೈಟ್? ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ನಾವು ಸೇಫ್ ಆಗಿ ಯಾವ ರೀತಿಯಾಗಿ ಮೇನ್ ರೋಡ್ಗೆ ಮರ್ಜ್ ಆಗೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಮಾಡಿದ ಎಫರ್ಟ್ ಡೈರೆಕ್ಟ್ ಆಗಿ ಮೊಬೈಲ್ಗೆ ರೀಚ್ ಆಗುತ್ತೆ. ಸೊ ಈಗ ನೀವು ನೋಡ್ತಿರುವಾಗ ಇಲ್ಲೊಂದು ಮೇನ್ ರೋಡ್ ಅಲ್ಲ ಇದು, ಬಟ್ ಸಬ್ ರೋಡ್. ಬಟ್ ಇಲ್ಲಿ ಮರ್ಜ್ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೋಡಿ ರೈಟ್ ಸೈಡಿಂದ ವೆಹಿಕಲ್ ಬರ್ತಾ ಇದೆ. ಹಾಗೆ ನಮಗೆ ಮುಂದ್ಗಡೆ ಅಂದ್ರೆ ವೆಹಿಕಲ್ಸ್ ಬರುತ್ತೆ. ಬಟ್ ನನಗೆ ಈಗ ಲೆಫ್ಟ್ ಸೈಡ್ ಹೋಗಬೇಕು. ಸೊ ಈ ರೋಡ್ಗೆ ಯಾವ ರೀತಿ ಸೇಫಾಗಿ ಮರ್ಜ್ ಆಗೋದು ಅಂತ ಹೇಳಿದ್ರೆ, ಫಸ್ಟ್ ರೈಟ್ ಸೈಡಿಂದ ಯಾವುದೇ ವೆಹಿಕಲ್ ಬರ್ತಿದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ನಮಗೆ ಪ್ರಾಪರಾಗಿ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಅದಾದಮೇಲೆ ಸ್ಲೋ ಆಗಿ ಫಸ್ಟ್ ಗೇರ್ ಯೂಸ್ ಮಾಡ್ತಾ ನಾನು ಮರ್ಜ್ ಆದೆ, ರೈಟ್? ಸೊ ಈ ರೀತಿಯಾಗಿ ನಾವು ಮೇನ್ ರೋಡ್ಗೆ ಮರ್ಜ್ ಆಗುವಂಥದ್ದು ಪ್ರೊಸೀಜರ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ತುಂಬ ಜನ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ರೈಟ್ ಸೈಡ್ ಬರ್ತಿರುವಂಥ ವೆಹಿಕಲ್ನ ಅಬ್ಸರ್ವ್ ಮಾಡೋದಿಲ್ಲ, ಅಥವಾ ಲೆಫ್ಟ್ ಸೈಡಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಕೆಲವೊಂದು ಟೈಮ್ನಲ್ಲಿ ಸಿಟಿಯಲ್ಲಿ ಎಸ್ಪೆಷಲಿ ಟೂ ವೀಲರ್ಸ್ ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡಿಬಿಡ್ತಾರೆ. ನಮ್ಮ ಕಾರ್ ಆಗಿರ್ಬೋದು ಅಥವಾ ನಾವು ಏನಾದರೂ ಆಟೋವೇಟ್ ಹೋಗುವಾಗ ನಾವು ಅಬ್ಸರ್ವ್ ಮಾಡಿರ್ತೇವೆ. ಸೊ ಲೆಫ್ಟ್ ಸೈಡಿಂದ ಟೂ ವೀಲರ್ಸ್ ಬಂದ್ಬಿಟ್ಟು ಓವರ್ಟೇಕ್ ಮಾಡೋದು ತುಂಬಾ ಕಾಮನ್. ಸೊ ಆ ಟೈಮ್ನಲ್ಲಿ ನಾವು ಲೆಫ್ಟ್ ಸೈಡಿಂದ ನಾವು ಏನು ಮರ್ಜ್ ಆಗ್ತಿರ್ತೀವಿ ರೋಡ್ಗೆ, ಮೇನ್ ರೋಡ್ಗೆ. ಸೊ ಆ ಟೈಮ್ನಲ್ಲೂ ಆ ಬೈಕ್ಗಳಿಗೆ ಆಗಿರ್ಬೋದು ಅಥವಾ ಟೂ ವೀಲರ್ಸ್ ಏನು ಬರ್ತಿರ್ತವೆ ನಮ್ಮ ಹತ್ತಿರದಲ್ಲೇ, ಸೊ ಅವಕ್ಕೆ ನಾವು ಟಚ್ ಮಾಡಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ರೈಟ್ ಸೈಡಲ್ಲಿ ಕರೆಕ್ಟಾಗಿ ನೋಡಬೇಕು ಯಾವುದು ವೆಹಿಕಲ್ ಬರ್ತಿದೆಯಾ ಇಲ್ಲ ಅಂತ. ಅದಾದಮೇಲೆ ಲೆಫ್ಟ್ ಸೈಡಲ್ಲೂ ಸಹ ನಾವು ಟರ್ನ್ ಮಾಡೋಕ್ಕೂ ಮೊದಲೇ, ರೋಡಿಗೆ ಮರ್ಜ್ ಹಾಕೋ ಮೊದಲೇ ಸೊ ಪ್ರಾಪರಾಗಿ ಚೆಕ್ ಮಾಡ್ಕೋಬೇಕು ಮಿರರಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ ಅಥವಾ ಟೂ ವೀಲರ್ಸ್ ಬರ್ತಿದೆಯಾ ಇಲ್ವಾ ಅಂತ. ಅದಾದಮೇಲೆ ನಾವು ಮರ್ಜ್ ಮಾಡಬೇಕು. ಓಕೆ, ಸೊ ಇಲ್ಲಿ ನನಗೆ ಮೇನ್ ರೋಡ್ ಈಗ ಮರ್ಜ್ ಆಗ್ತಿರುವಂಥ, ಸೊ ಲೆಫ್ಟ್ ಹೋಗ್ಬೇಕು. ನಾನು ಫಸ್ಟ್ ಏನು ಮಾಡ್ತೀನಿ, ಇಂಡಿಕೇಟರ್ ಕೊಡ್ತೀನಿ ಲೆಫ್ಟು. ಅದಾದಮೇಲೆ ರೈಟ್ ಸೈಡಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ತಾನೆ ಈ ರೀತಿಯಾಗಿ. ಸೊ ಯಾವುದೇ ವೆಹಿಕಲ್ ಇಲ್ಲ ಅಂದಾಗ ಇಲ್ಲಿ ನೋಡಿ ಲೆಫ್ಟ್ ಮಿರರ್ ಸಹ ಚೆಕ್ ಮಾಡ್ಕೋಬೇಕು. ಇಲ್ಲಿ ಬೈಕ್ ಬರ್ತಾ ಇದೆ. ಸೊ ಆ ಬೈಕ್ಗಳನ್ನ ನಾವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಾವು ಪ್ರಾಪರಾಗಿ ಮರ್ಜ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಲೋ ಆಗಿರಬೇಕು, ಯಾವುದೇ ರೀತಿಯಲ್ಲಿ ಅವಸರ ಮಾಡ್ಕೋಬಾರ್ದು, ಹಾಗೆ ನೀವು ಭಯ ಪಡ್ಬಾರ್ದು. ಸೊ ಇಲ್ಲಿ ಭಯ ಪಟ್ಕೊಂಡು ಟೆನ್ಷನ್ ಮಾಡ್ಕೊಂಡು ಬಿಟ್ರಿ ಅಂತ ಹೇಳಿದ್ರೆ, ನೀವು ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಯಾವ್ದಾರ ಗಾಡಿಗೆ ವೆಹಿಕಲ್ಗೆ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನೋಡ್ತಿರುವಾಗ ಲೆಫ್ಟ್ ಸೈಡ್ ಟರ್ನ್ ಮಾಡ್ಕೋಬೇಕಾದ್ರೆ ಏನಾಯಿತು, ಬೈಕ್ನವ್ರು ಸಡನ್ ಆಗಿ ನನ್ನ ಗಾಡಿ ಪಕ್ಕದಲ್ಲೇ ಮೂವ್ ಆಗಿಬಿಟ್ರು. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ನಾವು ಪ್ರಾಪರಾಗಿ ಮಿರರಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಆಗಿ ನಾವು ಮರ್ಜ್ ಆಗಬೇಕಾಗುತ್ತೆ. ಅದ್ರ ಜೊತೆಗೆ ರೈಟ್ ಸೈಡಿಂದ ಯಾವುದೇ ವೆಹಿಕಲ್ಗಳು ಬರ್ತಿದೆಯಲ್ಲ ಅಂತ ನೋಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಮುಂದೆ ನೋಡ್ತಿರ್ಬೋದು ಒಂದು ರೆಡ್ ಸಿಗ್ನಲ್ ಇದೆ. ಸೊ ಈ ಸಿಗ್ನಲ್ ಅಲ್ಲಿ ನಾವು ಫಸ್ಟ್ಗೆ ದೂರ ಇದ್ದಾಗಲೇ ನಾವು ಪ್ರಾಪರಾಗಿ ಫಸ್ಟಿಂದ ನಾವು ಡಿಸೈಡ್ ಮಾಡಿಬಿಡ್ಬೇಕು. ಅಂದರೆ ನಾವು ಈಗ ಯಾವ ಲೈನಲ್ಲಿ ಹೋಗಬೇಕು, ಹಾಗೆ ನಮ್ಗೆ ಏನಾದರೂ ಯೂ ಟರ್ನ್ ತೊಗೊಳ್ಳೋದಿದೆಯಾ ಅಥವಾ ರೈಟ್ ಟರ್ನ್ ತೊಗೊಳ್ಳೋದಿದೆಯಾ ಅಥವಾ ಸ್ಟೇಟ್ ಹೋಗೋದಿದೆಯಾ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ರೈಟ್ ಸಿಗ್ನಲಲ್ಲಿ ಯಾವ ಲೈನಲ್ಲಿ ಮೂವ್ ಆಗಬೇಕು ಅಂತ. ಇನ್ ಕೇಸ್ ನನಗೆ ಸ್ಟೇಟಾಗಿ ಹೋಗಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕಿತ್ತು, ಲೆಫ್ಟ್ ಲೈನಿಂದ ಮೂವ್ ಆಗಬೇಕಿತ್ತು, ಯಾಕಂದರೆ ಅಲ್ಲಿ ಫ್ರೀ ಲೈನ್ ಇದೆ. ನಾನೀಗ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೊಳ್ತು. ಸೊ ಹೀಗಾಗಿ ನಾನೇನು ಮಾಡಿದೆ, ರೈಟ್ ಲೈನಲ್ಲೇ ಮೂವ್ ಮಾಡಿಕೊಂಡು ಬಂದೆ. ಓಕೆ, ಸೊ ಈಗ ಸಿಗ್ನಲ್ ಬಿಡ್ತು. ಸೊ ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಆಗಿ ಗಾಡಿನ ಮೂವ್ ಮಾಡಿದೆ. ಸೊ ರೈಟ್ ಟರ್ನ್ ತಗೋಬೇಕು. ಈಗ ನಾನು ರೈಟ್ ಇಂಡಿಕೇಟರ್ ಲೈಟ್ ಆನ್ ಮಾಡಿದೆ. ಸೊ ಸ್ಲೋ ಆಗಿ ರೈಟ್ ಟರ್ನ್ ತಗೊಂಡೆ, ರೈಟ್. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಹಂಪ್ಸ್ ಇದೆ. ಸೊ ಇಲ್ಲೇ ಮಾಡ್ತಾನೆ, ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಸ್ಲೋ ಆಗಿ ಮೂವ್ ಮಾಡ್ತಾನೆ. ಸೊ ಒಂದು ಸ್ಟ್ರೀಟ್ ರೋಡಿಂದ ನೀವು ಒಂದು ಸಬ್ ರೋಡ್ಗೆ ಆಗಿರ್ಬೋದು ಅಥವಾ ಒಂದು ಮೇನ್ ರೋಡ್ಗೆ ಮರ್ಜ್ ಆಗೋದಾಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಮರ್ಜ್ ಆಗಬೇಕಾಗುತ್ತೆ. ಅಂದರೆ ರೈಟ್ ರೋಡಿಂದ ರೈಟ್ ಸೈಡಿಂದ ಯಾವ್ದಾದ್ರು ವೆಹಿಕಲ್ ಬರ್ತಿದೆಯಲ್ಲ ಅಂತ ಒಂದು ಸರಿ ಪ್ರಾಪರ್ ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಲೆಫ್ಟ್ ಸೈಡಿಂದ ಏನಾದರೂ ಟೂ ವೀಲರ್ಸ್ ಅಥವಾ ಯಾವ್ದಾದ್ರು ಗಾಡಿಗಳು ಬರ್ತಾ ಇದೆ ಅಂತ ಬಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ತುಂಬ ಸ್ಲೋ ಆಗಿ ಒಂದು ಸೇಫ್ ಆಗಿ ನೀವು ಟರ್ನ ತೊಗೋಬೇಕಾಗುತ್ತೆ ಒಂದು ರೋಡ್ಗೆ ಮರ್ಜ್ ಆಗೋದಕ್ಕೆ, ರೈಟ್? ಸೊ ಈಗ ನಾನು ಮತ್ತೊಮ್ಮೆ ಇಲ್ಲಿ ರೈಟ್ ಟರ್ನ್ ತೊಗೊಂಡ್ಬಿಟ್ಟು ಮುಂದ್ಗಡೆ ಬಂದುಬಿಟ್ಟು ಮತ್ತೊಂದು ಮರ್ಜ್ ಮಾಡ್ತೀನಿ. ಮತ್ತೊಮ್ಮೆ ನಾನು ಇಲ್ಲಿ ರೋಡಲ್ಲಿ ಒಂದು ಮೇನ್ ರೋಡ್ಗೆ ಮರ್ಜ್ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ರೋಡಲ್ಲಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ ಏನಂತ ಹೇಳಿದ್ರೆ ಲೆಫ್ಟ್ ಸೈಡಿಂದ ಬರುವಂಥ ಚಾನ್ಸಸ್ ಇರಲ್ಲ, ರೈಟ್ ಸೈಡಿಂದ ಬಂದುಬಿಟ್ಟು ಗಾಡಿಗಳು ಮೂವ್ ಆಗ್ತಾ ಇರುತ್ತೆ. ಸೊ ಆ ರೋಡ್ಗೆ ನಾವು ಯಾವ ರೀತಿಯಾಗಿ ಮರ್ಜ್ ಆಗೋದು ಅನ್ನೋದನ್ನ ನೋಡೋಣ. ಅಂದರೆ ಏನಾಗುತ್ತೆ, ಒಂದು ಸೈಡಿಂದ ವೆಹಿಕಲ್ಸ್ ಬರ್ತಾ ಇರುತ್ತೆ, ರೈಟ್ ಸೈಡಿಂದ ವೆಹಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಆ ರೋಡ್ಗೆ ನಾವು ಹೋಗಿ ಮರ್ಜ್ ಆಗಬೇಕು. ಅಂದರೆ ಲೆಫ್ಟ್ ಲೈನಿಂದ ಸೇಫ್ ಆಗಿ ಮರ್ಜ್ ಆಗಬೇಕು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಮುಂದ್ಗಡೆ ಈಗ ನನಗೆ ಒಂದು ರೋಡ್ ಸಿಗುತ್ತೆ, ಒಂದು ಮೇನ್ ರೋಡು, ಅದಕ್ಕೆ ಮರ್ಜ್ ಮಾಡಿ ತೋರಿಸ್ತೇನೆ ನಿಮಗೆ. ಮತ್ತು ಸಿಟಿಯಲ್ಲಿ ಯಾವತ್ತೂ ನೀವು ಡ್ರೈವ್ ಮಾಡಬೇಕಾದ್ರೆ ಪ್ರಾಪರಾಗಿ ಫ್ರಂಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿರಬೇಕು, ಒಂದು ಸೇಫ್ ಡಿಸ್ಟೆನ್ಸನ್ನು. ಈಗ ನೋಡಿ ಮುಂದ್ಗಡೆ ಒಂದು ಆಲ್ಟೋ 800 ಹೋಗ್ತಾ ಇದೆ. ಸೊ ಅದರ ನಂಬರ್ ಪ್ಲೇಟ್ ನನಗೆ ಈ ವಿಂಡ್ಶೀಲ್ಡಿಂದ ಕಾಣ್ತಿರ್ಬೇಕು. ಸೊ ಅಷ್ಟು ಪ್ರಾಪರ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾನು ಡ್ರೈವ್ ಮಾಡಬೇಕು.
ರೈಟ್. ಸೊ ಈಗ ನೋಡಿ, ಈಗ ಮುಂದ್ಗಡೆ ಒಂದು ಮೇನ್ ರೋಡ್ ಇದೆ, ಅದಕ್ಕೆ ನಾನು ಯಾವ ರೀತಿ ಮರ್ಜ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಲೆಫ್ಟ್ ಸೈಡಿಂದ ಯಾವುದೇ ರೀತಿಯ ವೆಹಿಕಲ್ಸ್ ಬರಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ಸೊ ಈಗೇನು ಮಾಡಬೇಕು, ನನಗೆ ರೈಟ್ ಸೈಡಿಂದ ವೆಹಿಕಲ್ಸ್ ಮೂವ್ ಆಗ್ತಿರುತ್ತೆ. ಸೊ ರೈಟ್ ಸೈಡಿಂದ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೋಬೇಕು ಯಾವುದೇ ರೀತಿಯ ವೆಹಿಕಲ್ಸ್ ಬರ್ತಿದೆಯಾ ಇಲ್ಲ ಅಂತ. ಅದ್ರ ಜೊತೆಗೆ ನೋಡಿ, ಈಗ ರೈಟ್ ಸೈಡಲ್ಲಿ ನಾನು ನೋಡ್ತೇನೆ ಸೆಕೆಂಡ್ ಗೇರಲ್ಲಿ ಇದೆ. ಸೊ ಒಂದು ಬೈಕ್ ಬರ್ತದೆ, ಸೊ ಅದಕ್ಕೆ ಹೋಗಕ್ಕೆ ಬಿಡ್ತೀನಿ ನಾನು. ಅದಾದಮೇಲೆ ಲೆಫ್ಟ್ ಸೈಡಿಂದ ಯಾವುದೇ ವೆಹಿಕಲ್ ಬರಲ್ಲ, ಬಟ್ ಏನಂದ್ರೆ ನಮ್ಮ ಹಿಂದ್ಗಡೆ ಸೈಡಿಂದ ವೆಹಿಕಲ್ಸ್ ಬರ್ತಿರ್ಬೋದು. ರೈಟ್. ಸೊ ಆವಾಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಈ ಮಿರರಲ್ಲಿ ಚೆಕ್ಔಟ್ ಮಾಡ್ಕೊಂಬಿಟ್ಟು ಲೆಫ್ಟ್ ಸೈಡ್ ಮೂವ್ ಮಾಡ್ತಾ ರೈಟ್ ಸೈಡಲ್ಲಿ ಯಾವುದೇ ವೆಹಿಕಲ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ರೋಡ್ಗೆ ಮರ್ಜ್ ಆಗಬೇಕು ಈ ರೀತಿಯಾಗಿ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸೈಡಿಂದ ವೆಹಿಕಲ್ಸ್ ಏನು ಬರ್ತಿರುತ್ತೆ ರೈಟ್ ಸೈಡಿಂದ, ಸೊ ಆ ರೋಡ್ಗೆ ನಾವು ಮರ್ಜ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ರೈಟ್ ಸೈಡಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಯಾವುದೇ ರೀತಿ ವೆಹಿಕಲ್ಸ್ ಬರ್ತಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಕ್ಲಿಯರ್ ಆದಮೇಲೆ ಲೆಫ್ಟ್ ಸೈಡ್ ORM ಏನಿದೆ, ಸೊ ಅಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕು ನಮ್ಮ ಹಿಂದ್ಗಡೆಯಿಂದ ಯಾವುದೇ ರೀತಿಯ ಬೈಕ್ಗಳಾಗಿರ್ಬೋದು ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಏನು ಯಾವುದೇ ವೆಹಿಕಲ್ ಬರ್ತಾ ಇಲ್ಲ ಅಂದಾಗ ಸೇಫ್ ಆಗಿದೆ ಮತ್ತು ರೋಡ್ ಬಂದ್ಬಿಟ್ಟು ಕ್ಲಿಯರ್ ಆಗಿದೆ ಅಂತಾಗ ಅವಾಗ ನಾವು ಸ್ಲೋ ಆಗಿ ಗಾಡಿನ ಲೆಫ್ಟ್ ಟರ್ನ್ ಮಾಡ್ಕೊಳ್ತಾ ನಾವು ಮೇನ್ ರೋಡ್ಗೆ ಮರ್ಜ್ ಆಗಬೇಕು. ಓಕೆ. ಸ್ನೇಹಿತರೆ, ಈ ರೀತಿಯ ಒಂದು ಎರಡು ಸಿಚುವೇಶನ್ ಬರುತ್ತೆ ನಿಮಗೆ, ಅಂದ್ರೆ ಮೇನ್ ರೋಡ್ಗೆ ಮರ್ಜ್ ಆಗುವಂತ ಸಿಚುವೇಶನ್ಸ್. ಒಂದು, ಎರಡು ಕಡೆಯಿಂದ ವೆಹಿಕಲ್ಸ್ ಬರ್ತಾರೆ. ಸೊ ಆ ಟೈಮ್ನಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಲೆಫ್ಟ್ ಟು ರೈಟ್ ಪ್ರಾಪರ್ ಆಗಿ ಚೆಕ್ಔಟ್ ಮಾಡ್ಕೊಂಬಿಟ್ಟು ಯಾವುದೇ ರೀತಿ ವೆಹಿಕಲ್ಸ್ ಬರ್ತಿಲ್ಲ ಅಥವಾ ಆ ವೆಹಿಕಲ್ ಬರ್ತಿರೋದು ತುಂಬಾ ದೂರ ಇದೆ, ಸೊ ಅಷ್ಟರೊಳಗೆ ನಾವು ಮರ್ಜ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಂದ್ರೆ ಸೊ ಆ ಟೈಮ್ನಲ್ಲಿ ನಾವು ತುಂಬಾ ಸ್ಲೋ ಆಗಿ ಲೆಫ್ಟ್ ಸೈಡ್ ಇಂದ ಯಾವುದೇ ರೀತಿಯ ನಮ್ಮ ಹಿಂದ್ಗಡೆಯಿಂದ ವೆಹಿಕಲ್ ಬರ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಆಗಿ ಗಾಡಿನ ಒಂದು ಮೇನ್ ರೋಡ್ಗೆ ಮರ್ಜ್ ಮಾಡಬೇಕು ತುಂಬಾ ಸೇಫ್ ಆಗಿ. ರೈಟ್. ಸೊ ಇನ್ನೊಂದು ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಒಂದು ಸೈಡ್ ಇಂದ ವೆಹಿಕಲ್ಸ್ ಬರ್ತಿರುತ್ತೆ ರೈಟ್ ಸೈಡ್ ಇಂದ, ಸೊ ಆ ರೋಡ್ಗೆ ನಾವು ಮರ್ಜ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲೂ ಅಷ್ಟೇನೆ ರೈಟ್ ಸೈಡ್ ಅಲ್ಲಿ ನಾವು ಫಸ್ಟ್ ಪ್ರಾಪರ್ ಆಗಿ ಚೆಕ್ಔಟ್ ಮಾಡ್ಕೋಬೇಕು ಯಾವುದೇ ರೀತಿಯ ವೆಹಿಕಲ್ಸ್ ಬರ್ತಿದೆಯಲ್ಲ ಅಂತ. ಅದಾದ್ಮೇಲೆ ನೆಕ್ಸ್ಟ್ ನಾವು ಲೆಫ್ಟ್ ಸೈಡ್ ಇಂದ ನಮ್ಮ ಹಿಂದ್ಗಡೆ ಸೈಡ್ ಇಂದ ಯಾವುದೇ ರೀತಿಯ ವೆಹಿಕಲ್ಸ್ ಟೂ ವೀಲರ್ಸ್ಗೆ ಏನಾದ್ರು ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಒಂದ್ಸರಿ ನೋಡ್ಕೋಬೇಕು. ಅದಾದ್ಮೇಲೆ ನಾವು ತುಂಬಾ ಸ್ಲೋ ಆಗಿ ಗಾಡಿನ ಸೇಫ್ ಆಗಿ ಒಂದು ಮೇನ್ ರೋಡ್ಗೆ ಅಥವಾ ಸಬ್ ರೋಡ್ಗೆ ನಾವು ಮರ್ಜ್ ಮಾಡಬೇಕು. ರೈಟ್. ಸಿಟಿ ಎರಡು ಸಿಚುವೇಶನ್ ಇರುತ್ತೆ ಅಷ್ಟೇ ಸ್ನೇಹಿತರೆ. ಸಿಟಿಯಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ರೋಡ್ಗೆ ಮರ್ಜ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಸೇಫ್ ಆಗಿ ಮರ್ಜ್ ಆಗೋದು ಅಂತ. ಸೊ ಈ ವಿಡಿಯೋ, ಸಣ್ಣ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಅಂದರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸು ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಸೊ ಮುಂದೆ ನೋಡಿದ್ರೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.